ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ನ ಜೈಲುವಾಸಕ್ಕೆ ತುತ್ತಾಗಿದೆ. ದರ್ಶನ್ ಮಧ್ಯಂತರ ಜಾಮೀನಿನಲ್ಲಿ ಹೊರಗಿದ್ರೆ ಪವಿತ್ರ ಗೌಡ ಸೇರಿದಂತೆ ಬಹುತೇಕ ಆರೋಪಿಗಳು ಕಾರಾಗೃಹ ವಾಸದಲ್ಲೇ ಮುದ್ದೆ ಮುರಿತಾ ಇದ್ದಾರೆ. ಇದೀಗ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದ ಪವಿತ್ರ ಗೌಡ ಸೇರಿ ಡಿ ಗ್ಯಾಂಗ್ಗೆ ನಿರಾಸೆಯಾಗಿದೆ. ಎಂಬ ಕರ್ಮವನ್ನ ಹೊತ್ತು ಡೆವಿಲ್ ಗ್ಯಾಂಗ್ ಜೈಲು ಪಾಲಾಗಿದೆ. 3-4 ತಿಂಗಳಿನಿಂದ ಜೈಲಿನಲ್ಲಿ ಕಂಬಿ ಏಣಿಸ್ತಾ ಇದೆ. ಇದೀಗ ಬೇಲ್ ಮೇಲೆ ಹೊರಬರಲು ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳು ಹವಣಿಸುತ್ತಿದ್ದಾರೆ. ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ಮಾತ್ರ ಮುಂದೂಡಿಕೆ ಆಗುತ್ತಲೇ ಇದೆ. ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ. ಡಿಸೆಂಬರ್ 6ಕ್ಕೆ ಎಲ್ಲ ಆರೋಪಿಗಳ ಅರ್ಜಿ ಮುಂದೂಡಿಕೆ. ಕಳೆದ ವಾರ 2ನೇ ಆರೋಪಿ ದರ್ಶನ್ ಮತ್ತು ನಾಗರಾಜು ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯವಾಗಿತ್ತು. ವಾದ ಪ್ರತಿವಾದಕ್ಕೂ ತೆರೆಬಿದ್ದಿತ್ತು. ಪವಿತ್ರ ಗೌಡ, ಲಕ್ಷ್ಮಣ್, ಜಗದೀಶ್, ಅನುಕುಮಾರ್ ಸೇರಿದಂತೆ ಒಟ್ಟು 8 ಆರೋಪಿಗಳು ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಇವತ್ತು ಪವಿತ್ರ ಗೌಡ, ಲಕ್ಷ್ಮಣ್, ಜಗದೀಶ್, ಅನುಕುಮಾರ್ ಪರ ವಕೀಲರು ನ್ಯಾಯಾಲಯದಲ್ಲಿ ತಮ್ಮ ವಾದ ಮಂಡಿಸಿದ್ರು. ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಪ್ರಬಲ ವಾದವನ್ನ ಮಂಡಿಸಿದ್ರು. ಕೊಲೆ ಕೇಸ್ನಲ್ಲಿ ಮೊದಲ ಆರೋಪಿಯ ಕೈವಾಡವೇ ಇಲ್ಲ ಅಂತ ವಾದಿಸಿದ್ರು. ನಿಮ್ಮ ವಾದವನ್ನ ಮಂಡಿಸಿ. ಪವಿತ್ರ ಗೌಡ ಕಿಡ್ನಾಪ್ನಲ್ಲಿ ಭಾಗಿಯಾಗಿಲ್ಲ. ಹಲ್ಲೆ ಸ್ಥಳದಲ್ಲಿ ಪವಿತ್ರ ಗೌಡರ ಯಾವುದೇ ಪಾತ್ರವಿಲ್ಲ. ಪವನ್ ಸೂಚನೆ ಮೇರೆಗೆ ಕಿಡ್ನಾಪ್ ಮಾಡಲಾಗಿದೆಯೇ? ದರ್ಶನ್ ಸೂಚನೆ ಮೇರೆಗೆ ಪವನ್ ರಾಘವೇಂದ್ರ ಹೇಳಿ ಕಿಡ್ನಾಪ್ ಮಾಡಿಸಿದ್ದಾನೆ. ಅಂದು ಮಧ್ಯಾಹ್ನ 1:30ರಿಂದ ಹಲವರು ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿರಬಹುದು. ಆದ್ರೆ ಈ ಸಾವಿನಲ್ಲಿ ಪವಿತ್ರ ಗೌಡರ ಯಾವುದೇ ಪಾತ್ರವಿಲ್ಲ. ಅದೇಗೆ ಹೇಳುತ್ತೀರಿ? ರೇಣುಕಾಸ್ವಾಮಿಯನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸಾಯಿಸಿ ಎಂದು ಹೇಳಿದ್ದಾರೆಂದು ಆರೋಪ ಮಾಡಲಾಗಿದೆ. ಅಲ್ಲದೆ ಸಾಕ್ಷಿ ನಾಶದಲ್ಲಿ ಭಾಗಿಯಾಗಿದ್ದಾರೆಂದು ಆರೋಪಿಸಲಾಗಿದೆ. ಆದ್ರೆ ಇದನ್ನು ಪ್ರೂವ್ ಮಾಡುವ ಸೂಕ್ತ ಸಾಕ್ಷಿಗಳೇ ಇಲ್ಲ. ಪವಿತ್ರ ಹಾಗೂ ಇತರೆ ಆರೋಪಿಗಳಿಗೂ ಸಂಬಂಧವೇನೋ? ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇನ್ನುಳಿದ ಆರೋಪಿಗಳು ಚಿತ್ರದುರ್ಗದಿಂದ ಬಂದವರು. ಇನ್ನು ಬೇರೆ ಬೇರೆ ಆರೋಪಿಗಳು ಇದ್ದಾರೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಇದೆಲ್ಲದರ ಹೊರತಾಗಿ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ಸಾಕ್ಷಿಯೇ ಇಲ್ಲ. ಹೀಗಾಗಿ ಪವಿತ್ರ ಗೌಡಗೆ ಜಾಮೀನು ನೀಡಬೇಕೆಂದು ಮನವಿ ಮಾಡ್ತೇನೆ. ಹೀಗೆ ವಾದ ಆಲಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಡಿಸೆಂಬರ್ 6 ಅಂದ್ರೆ ಶುಕ್ರವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಈಗ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್, ಇನ್ನುಳಿದ ಆರೋಪಿಗಳಾದ ಜಗದೀಶ್, ಅನುಕುಮಾರ್, ಲಕ್ಷ್ಮಣ್ ಪರ ವಾದ ಮುಕ್ತಾಯವಾಗಿದೆ. ಶುಕ್ರವಾರ ಎಸ್ಪಿಪಿ ವಾದ ಮಂಡಿಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಎಸ್ಪಿಪಿ ವಾದದ ಮೇಲೆ ಹಂತಕರ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.